ಇದು ನೋಡಿ ನೆಲ್ಲಿಕಾಯಿ ಉಪ್ಪಿನಕಾಯಿ. ನಾನು ನೆಲ್ಲಿಕಾಯಿನೆಲ್ಲ ಕಟ್ ಮಾಡ್ಕೊಂಡು ಈ ಥರ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ ಉಪ್ಪು ಹಾಕ್ಬಿಟ್ಟು. ಬೇಕಂದಾಗ ಚಟ್ನಿ ಇಲ್ಲ ಗೊಜ್ಜು ತಂಬುಳಿ ಉಪ್ಪಿನಕಾಯಿ ಏನು ಬೇಕಾದ್ರೂ ಮಾಡ್ಕೋಬೋದು. 400 ಗ್ರಾಮಷ್ಟು ನೆಲ್ಲಿಕಾಯಿಗೆ ಒಂದು 75 ಗ್ರಾಮಷ್ಟು ಎಣ್ಣೆ ತಗೊಂಡು ಸಾಸಿವೆ ಅರ್ಧ ಸ್ಪೂನು ಇಂಗು ಸ್ವಲ್ಪ ಹಾಕಿದ್ದೀನಿ. ಈ ಒಳ್ಳೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಒಂದು 6 ನಿಮಿಷ 7 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ಮೆತ್ತಗಾಗಬೇಕು. ಮತ್ತು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಥರ ಮುಚ್ಚಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ. ಅರಿಶಿನ ಕೊಂಬಿದೆಯಲ್ಲ ಹಸಿದು ಅದನ್ನೊಂದು ತುರಿದು ಹಾಕಿದ್ದೀನಿ. ಒಂದು 300 ಗ್ರಾಮಷ್ಟು ಮಾವಿನಕಾಯಿ, ಹಸಿ ಮಾವಿನಕಾಯಿ ತುರಿದು ಹಾಕಿದ್ದೀನಿ. ಇದೆಲ್ಲನೂ ಸ್ವಲ್ಪ ಕಲಿಸ್ಕೊಂಡು ಒಂದು 3 ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನು ಮೆಂತ್ಯ ಪೌಡ್ರು, ಅರ್ಧ ಸ್ಪೂನ್ ಸಾಸಿವೆ ಪೌಡ್ರು, ಇನ್ನು ಸ್ವಲ್ಪ ಉಪ್ಪಿಡಿಸಿದ್ರೆ ಹಾಕ್ಕೊಂಡು ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, 1-2 ತಿಂಗಳೂ ಇರುತ್ತೆ, ಏನಾಗೋದಿಲ್ಲ. ಅನ್ನ ಕಲಸಿ ಕೆಟ್ಟೋಗಿರೋ ಬಾಯಲ್ವಾ ಇಟ್ಕೊಂಡ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಸಾಂಬಾರು ಬೇಡ, ಏನು ಬೇಡ. ಈ ಟೈಮಲ್ಲಿ ಗೊಜ್ಜುಗಳು, ಚಟ್ನಿಗಳು, ಉಪ್ಪಿನಕಾಯಿಗಳು ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ. ನೆಲ್ಲಿಕಾಯಿ ಇನ್ನೂ ಬರ್ತಾಯಿದೆ, ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ.